gathered here. I'm Pratna of grade 6th A. And I'm Hansika from grade 5th A. We are the MCs of today's assembly. A warm and respectful welcome to our chairman Chaitanya sir, our director principal Dr. Joyita ma'am, our chief coordinators, wonderful teachers and my dear friends. To begin this beautiful morning, we have an amazing power-packed start. Today is a special day filled with learning, laughter and lots of talent. Our amazing friends are ready to showcase even more of their wonderful skills. Today's class assembly is based on a timeless and meaningful story of Punyakoti, a beautiful tale that teaches us the values of honesty, courage and keeping our promise through a thoughtful blend of vocal music accompanied by keyboard, expressive dance and an engaging drama presentation. We will bring this inspiring story to life. Each performance is designed to represent the emotion, moral, culture of the tale, reminding us that the truth and integrity are virtues that guide us in our everyday life. Stay tuned to watch, listen and enjoy this wonderful performance, and let us celebrate the spirit and message of Punyakoti.
ಒಬ್ಬ ದೊಡ್ಡ ರಾಕ್ಷಸ ಇದ್ದ. ಕತೆಗಾದ್ರೆ ಮತ್ಪುರ ರಾಕ್ಷಸನ್ ಕತೆನೇ ಹೇಳ್ತಿದ್ದೀರಲ್ಲ. ರಾಕ್ಷಸ ಅಂದ್ರೆ ಆ ರಾಕ್ಷಸ ಅಲ್ಲ, ಆ ಊರಲ್ಲಿ ಒಬ್ಬ ಗೌಡ ಇದ್ದ. ಅವನೇ ಒಬ್ಬ ದೊಡ್ಡ ರಾಕ್ಷಸನ್ ತರ ಆಡ್ತಿದ್ದ. ಅವನು ಜನರಿಗೆ ಸಾಲ ಕೊಟ್ಟಿ ಬಡ್ಡಿಗೆ ಬಡ್ಡಿ, ಬಡ್ಡಿಗೆ ಬಡ್ಡಿ, ಚಕ್ರಬಡ್ಡಿಗೆ ಚಕ್ರಬಡ್ಡಿ, ಚಕ್ರಬಡ್ಡಿಗೆ ಚಕ್ರಬಡ್ಡಿ, ಸುಲ್ತಾನ್ ಬಡ್ಡಿಗೆ ಸುಲ್ತಾನ್ ಬಡ್ಡಿ, ಸುಲ್ತಾನ್ ಬಡ್ಡಿಗೆ ಸುಲ್ತಾನ್ ಬಡ್ಡಿ. ಅವ್ರ ಮನೆಯನ್ನೆಲ್ಲ ಕಿತ್ಕೊಂಡು ಬೀದಿ ಕಳ್ಬಿಡ್ತಿದ್ದ. ಹೌದಾ? ಮುಂದೇನಾಯ್ತು? ಮುಂದೇನಾಯ್ತಂತ ನೀವೇ ನೋಡಿ, ನೀವು ನೋಡಿ ಬನ್ನಿ. ಈಗ ಗೌರಿ ಅಲ್ಲಿ ಯಾಕೆ ಹೋಗ್ತೀರಾ? ಕತ್ಲಾಯ್ತು, ಮನೆಗೆ ಹೋಗ್ಬೇಕು. ಕತ್ಲಾದ್ರೆ ಅದೆಲ್ಲ ಪ್ರಾಣಿಗಳು ಬರ್ಬೋದು. ಊರಿನ ಜನರೆಲ್ಲರೂ ಹೇಳ್ತಿದ್ರು ರಾತ್ರಿ ಹುಲಿ ಬರುತ್ತೆ ಅಂತ. ಏನು ಹುಲಿನ? ತುಂಬಾ ಭಯ ಆಗ್ತಿದೆ. ಏನು ಹುಲಿನ? ನಮ್ಮೂರಲ್ಲಿ ಹುಲಿ ಎಲ್ಲ ಇಲ್ಲ. ಸುಮ್ಮನೆ ಏನೆಲ್ಲ ಹೇಳಿ ನಮ್ ಕರುಗಳಿಗೆ ಹೆದರಿಸ್ಬೇಡ, ಅವಿನ್ನು ಪುಟ್ಟದಾಗಿದೆ. ಗೌಡ್ರು ಬಂದ್ರು, ಗೌಡ್ರು ಬಂದ್ರು. ಗೌಡ್ರೆ, ಇವರೇ ನಮ್ ಜನ್ಮ ಜನ್ಮದಿಂದ ಇರೋ ಶತ್ರುಗಳು. ಎಲ್ಲಾರು ನಿಮ್ಮಿಂದ ಬಡ್ಡಿ ತಗೊಳಕ್ ಬಂದ್ರೆ ನಿಮ್ ಹತ್ರನೂ ಬರೋದಿಲ್ಲ. ಗೌಡ್ರೆ, ಊರಲ್ಲಿ ಎಲ್ಲರೂ ನಿಮ್ಗೆ ಆಸ್ತಿ ಕೊಟ್ಟಿದ್ದಾರೆ, ಇವ್ರು ಮಾತ್ರ ಕೊಟ್ಟಿಲ್ಲ. ಇದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀರಾ? ಊರಿಗೆ ಬಂದು ನೀರಿಗೆ ಬರಲ್ವಾ? ಒಂದಲ್ಲ ಒಂದಿನ ಇವ್ರು ನಮ್ಮ ಹತ್ರ ಬಂದೇ ಬರ್ತಾರೆ. ಗೌಡ್ರೆ, ಇವ್ರು ಬಂದಾಗ ಸುಮ್ನೆ ಬಿಡೋದೇ ಬೇಡ, ತುಂಡ ಕತ್ತರಿಸಾಕ್ಬಿಡೋಣ. ಇವ್ರನ್ನ ಸುಮ್ನೆ ಬಿಡೋದ್ ಬೇಡವೇ ಬೇಡ. ನಾನಂತೂ ಇವ್ರನ್ನ ಸುಮ್ನೆ ಬಿಡಲ್ಲ. ಗೌಡ್ರೆ, ನಾವು ಸತ್ರು ಅಂತೂ ನಿಮ್ಮ ಹತ್ರ ಬರೋದಿಲ್ಲ. ನಮ್ಮೂರಿನ ಜನರಿಗೆ ಬುದ್ಧಿನೇ ಇಲ್ಲ. ನಿಮ್ಮ ಹತ್ರ ಸಾಲ ಇಸ್ಕೊಂಡು ಅವ್ರ ಮನೆ ಮಠಗಳನ್ನೆಲ್ಲ ಬೀದಿ ಬಿಟ್ಟಿರ ನೀವು. ನಿಮ್ಗೊಂದ್ ಚೂರು ಕರುಣೆನೇ ಇಲ್ವಾ? ಏನು ನನ್ನ ರಾಕ್ಷಸ ಅಂತ್ಯ? ನಾವೆಲ್ಲ ಯಾರು ಅಂತ ನಿಮಗೆ ಗೊತ್ತಾ? ನಾವೆಲ್ಲ ಯಾರು ಅಂತ ನಿಮಗೆ ತೋರಿಸ್ತೀವಿ. ಬರೋ ಹೋಗೋಣ. ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀರಾ? ಕತ್ಲಾಯ್ತು, ನಮ್ಮ ಹಸುಗಳನ್ನ ಕರ್ಕೊಂಡು ಹೋದ ಬನ್ನಿ. ಅಂತಿಂತ ಜಗಳ ಅಲ್ಲ. ಆ ಗೊಲ್ರಿಗೆ ಮತ್ತೆ ಗೌಡ್ರಿಗೆ ಆಗ್ತಾನೆ ಇರ್ಲಿಲ್ಲ. ಗೊಲ್ರದ್ದು ಇದ್ದ ಹಸುಗಳ ಮೇಲೆ ಆ ಗೌಡ್ರ ಒಂದ್ ಕಣ್ಣಿತ್ತು. ಹೇಗಾದ್ರೂ ಮಾಡಿ ಆ ಹಸುಗಳನ್ನು ಕಿತ್ಕೊಳ್ಳಿಕ್ಕೆ ಆ ಗೌಡ್ರು ಪ್ರಯತ್ನ ಪಡ್ತಿದ್ರು. ಅವ್ರ ಅದೃಷ್ಟನೋ ದುರದೃಷ್ಟನೋ ಆ ದೇವ್ರು ಗೌಡ್ರ ಪರನೇ ನಿಂತ್ಬಿಟ್ಟ. ಒಂದು ದಿನ ಬರಗಾಲ ಬರೋದಕ್ಕೆ ಶುರು ಆಯ್ತು. ಬರಗಾಲ ಅಂದ್ರೆ ಅಂತಿಂತ ಬರಗಾಲ ಅಲ್ಲ, ದೊಡ್ಡ ಬರಗಾಲ. ಎಲ್ಲ ದನ ಕರುಗಳು ನೀರಿಲ್ದೆ ಅಂದ್ರೆ ಒದ್ದಾಡ್ತಾ ಇದ್ದರು. ಎಲ್ಲರ ಮನೆಯಲ್ಲಿದ್ದ ಊಟ ಸಿಂಡಿ ಎಲ್ಲ ಖಾಲಿ ಆಗ್ತಾ ಬಂತು. ಕೊನೆಗೆ ಆ ಗೊಲ್ಲರೆಲ್ಲ ಇದ್ದ ಒಂದು ಹಸು ಸತ್ತೇ ಹೋಯ್ತು. ಮಿಕ್ಕ ಹಸುಗಳಲ್ಲಿ ಊಟ ತಿಂಡಿ ಕೊರತೆ ಉಂಟಾಯ್ತಾ ಬಂತು. ಗೊಲ್ಲರಲ್ಲೇ ಬಡವನಾಗಿದ್ದ ಕೃಷ್ಣ ಆ ಗೌಡ್ರಿಂದ ಸಾಲ ತಗೊಳ್ಳಿಕ್ ಹೋಗಿದ್ದ. ಏನು ಸಾಲನ? ಮುಂದೇನಾಯ್ತು ಅಂತ ನೀವೇ ನೋಡಿ ಬನ್ನಿ. ಯಾಕ್ರೋ ಆ ಕಡೆ ಹೋಗ್ತೀರಾ? ಇವತ್ ಯಾಕೋ ನನ್ ಮಾತೆ ಕೇಳ್ತಿಲ್ಲ, ಈ ಕಡೆ ತಿರುಗ್ ನೋಡ್ರು. ಯಾಕೆ ಇವತ್ ನನ್ ಮಾತೆ ಕೇಳ್ತಿಲ್ಲ? ಸರಿ, ನೀವೆಲ್ಲ ಇಲ್ಲೇ ಹುಷಾರಾಗಿರಿ, ನನ್ ಗೌಡ್ರ ಹತ್ರ ಹೋಗ್ಬಿಟ್ಟು ಬರ್ತೀನಿ. ನಮಗೆ ಅದೆಲ್ಲ ಯೋಚನೆ, ಆ ಗೌಡ್ರು ಏನ್ ಮಾಡ್ಬಿಡ್ತಾರೋ ಅಂತ ಭಯ. ಏನ್ ಮಾಡ್ತಾರೆ? ಸಾಲ ಇಸ್ಕೊ ಬರ್ತೀನಿ, ತಕ್ಕಂಗ್ ವಾಪಸ್ ದುಡ್ಡು ಕೊಡ್ತೀನಿ ಅಷ್ಟೇ. ಸರಿ ಆಯ್ತು, ಹುಷಾರಾಗಿ ಹೋಗ್ಬ. ಆದ್ರೆ ನಮ್ಮನ್ನೆಲ್ಲ ಮಾಡಲ್ಲ ತಾನೇ ನೀನು? ನಾನ್ ಯಾಕೆ ನಿಮ್ಮನ್ ಮಾಡ್ಲಿ? ನೀವು ನಮ್ಗೆ ದೇವ್ರ ಸಮಾನ. ದೇವ್ರನ್ನ ಮಾಡ್ತಾರ? ಸರಿ ನಡೀರಿ.
ಸುದ್ದಿ ಬಂದಿದ್ದು. ಏನೋ ಹೊಸ ಸುದ್ದಿ ಅದು? ಗೌಡ್ರೆ, ಆ ಗೊಲ್ರಲ್ಲಿ ಕೃಷ್ಣ ಅಂತ ಇದ್ನಲ್ಲ, ಅವನೇನ್ ಮಾಡ್ದ ಈಗ? ಅವನು ನಿಮ್ಮ ಹತ್ರ ಸಾಲ ಇಸ್ಕೊಳಕ್ ಬರ್ತಾವ್ನೆ. ಏನೋ ನೀನ್ ನಿಜ ಹೇಳ್ತಿದ್ಯಾ? ಹೌದು ಗೌಡ್ರೆ. ಬರ್ಲಿ ಅವ್ನ್ ನೋಡ್ಕೊಳಣ. ಗೌಡ್ರೆ ಬರ್ತಾವ್ ನೋಡಿ. ನಮಸ್ತೆ ಗೌಡ್ರೆ. ಹಾ ಅದು ಒಂಚೂರು ಸಾಲ ಬೇಕಾಗಿತ್ತು ಗೌಡ್ರೆ. ಏನು ಸಾಲ? ಸಾಲ ಅಂದ್ರೆ ಏನು ಗೊತ್ತಾ? ಗೊತ್ತು ಗೌಡ್ರೆ. ಆಯ್ತು, ಎಷ್ಟ್ ಬೇಕಾಗಿತ್ತು? ಅದು ಒಂದು 200 ರೂಪಾಯಿ ಬೇಕಿತ್ತು ಗೌಡ್ರೆ. ಏನು 200 ರೂಪಾಯಿ? ಹೌದು ಗೌಡ್ರೆ. 200 ರೂಪಾಯಿಗೆ ನಿನಗ್ ಬಡ್ಡಿ ಎಷ್ಟಂತ ಗೊತ್ತಾ? ಇಲ್ಲ ಗೌಡ್ರೆ. ತಿಂಗಳಿಗೆ 20 ರೂಪಾಯಿ ಕಟ್ಬೇಕು. ಏನು 20 ರೂಪಾಯಿನ? 20 ರೂಪಾಯಿ ಕೊಟ್ರೆ ಬಾ, ಇಲ್ಲಾಂದ್ರೆ ಹೋಗ್ತಾ ಇರು. ಇಲ್ಲ ಗೌಡ್ರೆ, ನನ್ನ ಹಸುಗಳನ್ನ ಉಳಿಸ್ಕೋಬೇಕು. ಅವ್ರನ್ನ ನೋಡ್ಕೊಳ್ಲೇಬೇಕು. ನಾನ್ ಬಡ್ಡಿ ಕೊಡ್ತೀನಿ ಗೌಡ್ರೆ. ನೀನೇನ ಕೊಡ್ಲಿಲ್ಲ ಅಂದ್ರೆ ನಿಮ್ ಹಸುಗಳೆಲ್ಲ ನನ್ನ ಹತ್ರ ಇರುತ್ತೆ. ಇಲ್ಲ ಗೌಡ್ರೆ. ಆಯ್ತು, ಕೊಡು. 200 ರೂಪಾಯಿ ತಗೊಂಡೋಗ್ತಾ ಇದೀಯ, ಪಾರ್ಟಿ ಗಿಟ್ಟಿ ಇಲ್ವಾ? ಅವೆಲ್ಲ ನಂಗೆ ಅಭ್ಯಾಸ ಇಲ್ಲ ಗೌಡ್ರೆ. ನಂಗಂತೂ ಸುಳ್ಳು ಹೇಳ್ಬೇಡ. ಇಲ್ಲ, ನಂಗೆ ಎಲ್ಲ ಅಭ್ಯಾಸ ಇಲ್ಲ ಗೌಡ್ರೆ. ಆಯ್ತು, ಬರೋ ಹೋಗೋಣ. ಹೀಗೆ ಬರಗಾಲ ಮುಂದಾಗ್ತಾ ಹೋಯ್ತು. ಸಾಲ ಕಟ್ಟಿದ್ದ ದುಡ್ಡು ಎಲ್ಲ ಖಾಲಿ ಆಯ್ತು. ಬಡ್ಡಿ ಕಟ್ಟಕ್ಕೆ ದುಡ್ಡುನೇ ಇರ್ಲಿಲ್ಲ. 3ನೇ ತಾರೀಕು ಬಂದೇ ಬಿಡ್ತು. ಒಂಚೂರು ಕಡ್ಡಿ ಕಾಳು ಬೆಳೆಯಕ್ಕೆ ಆಗ್ತಿರ್ಲಿಲ್ಲ. ಆ ಕೃಷ್ಣ ಸಾಲ ತೀರ್ಸಕ್ಕೆ ಆಗಿಲ್ಲ. ಆಮೇಲೆ ಏನಾಯ್ತು ಗೊತ್ತಾ? ಏನಾಯ್ತು? ಆ ಕೃಷ್ಣನ್ಗೆ ಬಡ್ಡಿ ತೀರ್ಸಕ್ಕೆ ದುಡ್ಡೇ ಇಲ್ಲ. ಏನ್ ಮಾಡ್ತಾನ ಅವನು? ಅವ್ನ್ ಗೆಳೆಯರು ಅವನ ಜೊತೆ ಇದ್ದೇ ಇರ್ತಾನೆ. ಅವ್ನ್ ಸಾಲ ತೀರ್ಸಕ್ ಯಾಕಾಗಲ್ಲ? ಅವ್ನ್ ಸಾಲ ತೀರ್ಸಕ್ ಆಗೇ ಆಗುತ್ತೆ. ಹಂಗಾರೆ ಮುಂದೇನಾಯ್ತು ಅಂತ ನಂಗೆ ಹೇಳ್ತೀಯಾ? ಮುಂದೇನಾಯ್ತು ಅಂತ ನೀವೇ ನೋಡಿ. ಬನ್ನಿ. ಆ ಕೃಷ್ಣ ಗೌಡ್ರ ಹತ್ರ ಸಾಲ ಇಸ್ಕೊಂಡಿದ್ದ, ಆದ್ರೆ ಇನ್ನ ತೀರ್ಸೇ ಇಲ್ಲ. ಅವರು ನಮ್ಮ ಹಸುಗಳನ್ನ ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ. ಏನ್ ಮಾಡೋದು? ಈ ಕೃಷ್ಣ ಗೌಡ್ರ ಹತ್ರ ಸಾಲ ಇಸ್ತಿದ್ದ, ಆದ್ರೆ ತೀರ್ಸಕ್ಕೆ ಆಗ್ಲಿಲ್ಲ. ಇವಾಗ ಏನ್ ಮಾಡೋದು? ಒಂದ್ ಐಡಿಯಾ. ನಾವ್ಯಾಕೆ ಕೃಷ್ಣನ್ನ 1 ವಾರ ಕಾಟ್ ಕಳಿಸ್ಬಾರ್ದು? ಅವ್ರ ಹಸುಗಳನ್ನು ಕರ್ಕೊಂಡು ಹೋಗ್ಲಿ. ನಾವೆಲ್ಲ ಒಟ್ಟು ಸೇರಿ ಹೇಗಾದ್ರೂ ಮಾಡಿ ಅವ್ರ ಸಾಲನ ತೀರ್ಸೋಣ. ಏನಂತೀರಾ? ಚೆನ್ನಾಗಿದೆ. ಏನಪ್ಪ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದೀರಾ? ಕೃಷ್ಣ, ಇವಾಗ ನೀನು 1 ವಾರ ಕಾಡ್ಗೆ ಹೋಗ್ಬೇಕು. ನಿನ್ ಹಸುಗಳನ್ನ ಕರ್ಕೊಂಡು ಹೋಗ್ಬೇಕು. ನಾವೆಲ್ಲ ಒಟ್ಟು ಸೇರಿ ಹೇಗಾದ್ರೂ ಮಾಡಿ ಸಾಲನ ತೀರ್ಸ್ತೀವಿ. ಅಯ್ಯೋ, ನನ್ ಕಷ್ಟ ನಿಮಗ್ಯಾಕ್ರು? ನನ್ ಸಾಲನ ನಾನು ತೀರಿಸ್ಕೊಂತೀನಿ. ಹಾಗಿದ್ರೆ ನಮ್ ಗೆಳೆಯ ಅಲ್ಲ ಅಂತ ಹೇಳ್ತಿದ್ಯಾ? ಗೆಳೆಯರು ಯಾವತ್ತಿದ್ರು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡಿರ್ತಾರೆ. ಅಯ್ಯೋ, ನಾನು ಆತರ ಅನ್ಲಿಲ್ಲ. ಮತ್ತೆ ನಾವು ಹೇಳ್ದಂಗೆ ಮಾಡು. ಅಯ್ಯೋ, ಸರಿ, ನೀವ್ ಹೇಳ್ದಂಗೆ ಆಗ್ಲಿ. ನಾನು ಹಸುಗಳನ್ನ 1 ವಾರ ಕಾಡಿಗೆ ಕರ್ಕೊಂಡು ಹೋಗ್ತೀನಿ. ಸರಿ, ಇವಾಗ ಕತ್ಲೆ ಆಯ್ತು, ನಾವು ಮನೆಗೆ ಹೋಗೋಣ. ನಡಿ, ಬನ್ನಿ. ಹೊಟ್ಟೆ ತುಂಬಾ ಹಸಿವಾಗ್ತಾ ಇದೆ. ಈ ಕಾಡಿಗೆ ಬಂದು ಒಂದು ಪ್ರಾಣಿನೂ ಕಾಣಿಸ್ತಾನೆ ಇಲ್ಲ. ಈ ಬೇಸಿಗೆ ಬಂದು ಎಲ್ಲ ಪ್ರಾಣಿಗಳು ಕಣ್ಮರಿಯಾಗಿದ್ದಾವೆ. ಈಗಾದರೆ ನಮ್ಮ ಹುಲಿ ಸಂತತಿ ಹೇಗೆ? ಬೇರೆ ಪ್ರಾಣಿಗಳೆಲ್ಲ ಆಡ್ಕೊತಿದ್ದವು, ನಿಮಗೆ ಹುಲಿಗಾಲವಿಲ್ಲ ಅಂತ ಅವರಿಗೆ ಒಂದು ಉತ್ತರ ಕೊಡ್ಲೇಬೇಕು. ನಮ್ಮ ಶಕ್ತಿ ಮತ್ತು ಪರಾಕ್ರಮ ಅವರಿಗೆ ತೋರಿಸಲೇಬೇಕು. ಏನಂತೀರಿ? ಹೌದು. ಹೆದರಬೇಡಿ, ನಾನಿದ್ದೇನೆ. ಈ ಗುಂಪಿನ ನಾಯಕ ನಿಮಗೆ ಯಾವತ್ತೂ ಬಿಡೋದಿಲ್ಲ. ನನ್ನ ಹತ್ರ ಒಂದು ಉಪಾಯ ಇದೆ. ನಾವು ಈಗ ನಾಡಿಗೆ ಹೋಗೋಣ. ಅಲ್ಲಿ ಸಿಗುವ ದನ ಕರುಗಳಿಗೆ ತಿನ್ನೋಣ. ದನ ಕರುಗಳ ಅದಕ್ಕೆ ಕೊಬ್ಬು ಎಷ್ಟು ಚೆನ್ನಾಗಿರ್ತದೆ. ಏನು ದನ ಕರುಗಳ ಅವನ್ನ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅವು ನಮ್ಮ ಹೊಟ್ಟೆ ಹಸಿವಿಗೆ ಒಂದು ಒಳ್ಳೆಯ ಉಪಾಯ. ಅದರಲ್ಲಿ ಹಸು ಪಕ್ಷಿಗಳಿವೆ. ನಡೀರಿ ಹೋಗೋಣ. ಮಲೆ ಮಧ್ಯದೊಳಗೆ
ಗೋರಿಡುತ್ತ ಚಂಗನೆ ತುಡುಕಲೆರಗಿದ ರಭಸ ಕಂಜಿ ಚದುರಿ ಹೋದವು ಹಸುಗಳು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನ್ನು ಕೊಡುವೆನೆನುತ್ತಾ ಚಂದದಿಂದ ಬರುತ್ತಿದೆ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು. ಬಿದ್ದು ನಿನ್ನ ನೀಗರೆ ಬೀಳ ಹೊಯ್ವೆನು ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನ್ನುತ್ತ ಕೋಪದಿ ಕೂಡ ವ್ಯಾಘ್ರನು ಕೂಗಲು. ಒಂದು ಭಿನ್ನ ಹುಲಿಗೆ ಕೇಳು ಕಂದನಿರುವನು ದೊಡ್ಡಿಯೊಳಗೆ ಒಂದು ನಿಮಿಷದಿ ಹಾಲ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ. ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ನುಡಿಯ ನಾಡುವೆ ಎಂದಿತು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಎಲ್ಲ ಹಸುಗಳು ಬಂದ್ವೇನೋ? ಆಗ ಎಲ್ಲ ಹಸುಗಳು ಬಂದ್ವಾರೆ ಒಂದ್ ಬಂದಿಲ್ಲ. ಯಾರದು? ಗಂಗೆ ಬಂದು, ಗೌರಿ ಬಂದು, ಲಕ್ಷ್ಮಿ ಬಂದು, ತುಂಗೆ ಬಂದು. ಅರೆ ಪುಣ್ಯಕೋಟಿ ಮಾತ್ರ ಬಂದಂಗಿಲ್ವಲ್ಲ? ಅಯ್ಯೋ ಹೌದೇನ್ರು? ಅಂದ್ರೆ ಬೇಗ ಹೋಗಿ ಉಟ್ಕೊಂಡ್ ಬನ್ನಿ. ಹಾಗಾದ್ರೆ ನಮ್ ಹೊಟ್ಟೆಗೆ ತಣ್ಣೀರು ಭಜನೆ ಗತಿ. ರಾತ್ರಿ ಊಟಕ್ಕೆ ಮುಂಚೆ ಬಂದ್ಬಿಡುವ. ನಡೀರಿ ನಡೀರಿ, ಮಾತ್ ಸಾಕು. ಹೋಗಿ ಹೋಗಿ. ಈ ಹಸುಗಳನ್ನು ತಗೋಬೇಕಂದ್ರೆ ಗೋಲ್ರು ಮಾಡ್ತಾನೆ ಇಲ್ಲ ಅಲ್ವಾ? ಗೌಡ್ರೆ, ನೀವೇ ಎಲ್ಲ ಹಸುಗಳನ್ನ ತಗೊಳಕ್ಕೆ ಕನ್ಸ್ಕೊಂತ ಇದ್ರಲ್ಲ. ಈ ಗೊಳ್ರು ಯಾವ ಹಸುನು ಮಾರದೇ ಇಲ್ಲ. ಅದೇನ್ ಕೊಡಲ್ಲ ಗೌಡ್ರೆ, ನಿಮ್ ತಾವ ಸಾಲ ಇಸ್ಕೊಂಡಿಲ್ವಾ? ಕೊಡ್ಲೇಬೇಕು. ಇವತ್ತು ಒಂದ್ ಹಸು ಬಂದಿಲ್ಲ ಅಂತ ಮಾತಾಡ್ತಾ ಇದ್ರು. ಹಸು ಇಟ್ಕೊಳ್ರಿ ಅದನ್ನ. ಇದು ನಮ್ಮ ಹಸ. ಇದು ಪುಣ್ಯಕೋಟಿ. ಬಾ ಪುಣ್ಯಕೋಟಿ ಹೋಗೋಣ.
ಎಲ್ಲ ಜೂಟಾಟ ಅಣ್ಣ. ಜೂಟಾಟ ಅಂತ ಜೂಟಾಟ. ನಾನು ಹತ್ತು ಎಷ್ಟಾಗಿದೆ? ಬನ್ನಿ ಕಣ್ಣ ಮುಚ್ಚಲೆ ಆಡೋಣ. ಕಣ್ಣ ಮುಚ್ಚೆ ಅಂತೆ, ಕಣ್ಣ ಮುಚ್ಚೆ. ಕಣ್ಣ ಮುಚ್ಚೆ ಆಡಿ ಹುಲಿ ಬಂದು ಎತ್ಕೊಂಡು ಹೋಗುತ್ತೆ. ಬೇಡ ಅಪ್ಪ ಬೇಡ. ಸುಮ್ನೆ ಊಟ ಮಾಡಿ ಬಿದ್ಕೊಳ್ಳಿ. ಇವ್ರು ನಮ್ಗೆ ಆಟ ಆಡಕ್ಕೆ ಬಿಡಲ್ಲ. ಬೆಳಗ್ಗೆ ಆದ್ರೆ ಬಿಸಿಲಿದೆ ಅಂತಾರೆ. ಸಂಜೆ ಹೋದ್ರೆ ಕತ್ಲೆ ಇದೆ ಬನ್ನಿ ಅಂತಾರೆ. ಕಾಡ್ ಹತ್ರ ಹೋದ್ರೆ ಹುಲಿ ಇದೆ ಅಂತ ಎದುರಿಸ್ತಾರೆ. ನದಿ ಹತ್ರ ಹೋದ್ರೆ ಹುಷಾರು ಅಂತಾರೆ. ಇವ್ರು ಮಾತ್ರ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾರೆ. ಆದ್ರೆ ನಾವು ಇಲ್ಲೇ ಇರ್ಬೇಕು. ನಿಮ್ ಒಳ್ಳೇದಕ್ಕೆ ಹೇಳೋದು ಕಣ್ರು. ಬನ್ನಿ ಎಲ್ಲರೂ ಊಟ ಮಾಡಿ. ನೀವ್ ಯಾರಾದ್ರೂ ನಮ್ಮ ಅಮ್ಮ ನೋಡಿದ್ರಾ? ಅವಳು ಕಾಣ ತುಂಬಾ ದೂರ ಹೋಗಿರಂಗಿತ್ತು. ಅವಳು ಬೆಟ್ಟದ ಹತ್ರ ಹೋಗಿರಂಗಿತ್ತು. ಹಾ, ಬೆಟ್ಟದ ಹತ್ರನ? ಆದ್ರೆ ಬೆಟ್ಟದ ಹತ್ರ ಹುಲಿ ಇದೆ ಅಂತೀರಾ? ಅದಕ್ಕೆ ನಾವು ಹೋಗಲ್ಲಪ್ಪ. ಹೌದು, ನಾವು ಹೋಗಲ್ಲ. ಅಯ್ಯಯ್ಯೋ, ಅಮ್ಮ ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಹೆದರ್ಕೋಬೇಡ ಪುಟಿ, ನಾನು ಆಗ್ಲೇ ಬಂದಿದ್ದೀನಿ. ಅಮ್ಮ ಯಾಕಮ್ಮ ಇಷ್ಟ ತಡ ಮಾಡ್ದೆ? ಮೀತಾ ಬೆಟ್ಟದ ಹತ್ರ ಹೋಗ್ಬಿಟ್ಟಿದ್ದೆ. ಆದ್ರೆ ಬೆಟ್ಟದ ಹತ್ರ ಹುಲಿ ಇದೆ ಅಂತಾರಲ್ಲಮ್ಮ. ಹೌದು ಕಂದ, ಆ ಹುಲಿ ನಂಗೆ ಎದುರಾಯ್ತು. ಆಮೇಲೆ ನನ್ನ ತಿಂದು ಬಿಡ್ತೀನಿ ಅಂತಂತು. ಸದ್ಯ ಅದರಿಂದ ತಪ್ಪಿಸ್ಕೊಂಡ್ ಬಂದಲ್ಲ. ಇಲ್ಲ ಕಂದ, ನಾನ್ ವಾಪಸ್ ಹೋಗ್ಬೇಕು. ಯಾಕೆ? ಕೊಂದು ತಿನ್ನುವನೆಂಬ ಹುಲಿಗೆ ಚಂದದಿಂದ ಭಾಷೆ ಕೊಟ್ಟಿದ್ದೀನಿ ಕಂದ. ಏನಂತ ಭಾಷೆ ಕೊಟ್ಟು ಬಂದಿದ್ದೀರಾ? ನನ್ ಕಂದಂಗೆ ಕೊನೆ ಸಲ ಊಟ ಮಾಡಿಸ್ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಹೌದು. ಹುಲಿ ತಿನ್ಬಿಟ್ರೆ ಏನು? ತಿನ್ನುತ್ತೆ. ಹೌದು, ಹುಲಿ ಯಾವಾಗ್ಲೇ ನನ್ನ ಅಟ್ಟಾಡ್ಸ್ಕೊ ಬಂದಿತ್ತು. ಅದ್ರ ಹಲ್ಲು, ಅದ್ರ ಉಗುರು ನೋಡಿದ್ರೆ ಭಯ ಆಗುತ್ತೆ. ಅದು ಕೆಂಪು ಕಣ್ಣು ನೋಡ್ರೆ ಭಯ ಆಗುತ್ತಪ್ಪ. ಹೌದು ಅಮ್ಮ, ನೀನ್ ಹೋಗ್ಲೇಬೇಕಾ? ಮಾತು ಕೊಟ್ಟಿದ್ದೀನಿ ಕಂದ, ನಾನು ಹೋಗ್ಲೇಬೇಕು. ನೀವು ಬಂದಿದ್ದೀರಲ್ಲ, ಇಲ್ಲೇ ಇದ್ಬಿಡಿ. ಇದು ಆಮೇಲೆ ನೋಡೋಣ. ಮೊದಲು ಎಲ್ಲರೂ ಊಟ ಮಾಡಿ. ಅಮ್ಮ, ಕಳ್ರಿಗೆ ಹೇಳಿದ್ರೆ ಯಾವ್ದಾರ ಸಹಾಯ ಆಗ್ಬೋದಲ್ವಾ ಅಮ್ಮ? ಅದೆಲ್ಲ ಆಮೇಲೆ ನೋಡೋಣ. ಮೊದಲು ಊಟ ಮಾಡಿ ಬನ್ನಿ. ನೋಡು ಕಂದ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಮೇಯ್ಬೇಕಾದ್ರೆ ಎಲ್ಲರ ಜೊತೆನೆ ಇರ್ಬೇಕು. ಬೆಟ್ಟದ ಹತ್ರ, ನದಿ ಹತ್ರ ಯಾವತ್ತೂ ಹೋಗ್ಬಾರ್ದು. ನಿಂಗ್ ನಿದ್ದೆ ಬರ್ತಿದೆ, ಮಲ್ಕೋ. ಅಮ್ಮ, ನೀನು ಹುಲಿ ಹತ್ರ ಹೋಗಲ್ಲ ತಾನೆ? ಇದನ್ನ ಆಮೇಲೆ ನೋಡೋಣ, ನೀನ್ ಮಲ್ಕೋ. ಪುಣ್ಯಕೋಟಿ, ನೀನು ಹೋಗ್ಲೇಬೇಕಾ? ಯಾಕೆ ಯಾರು ಅರ್ಥ ಮಾಡ್ಕೋತಿಲ್ಲ? ಸತ್ಯವೇ ನಮ್ಮ ತಾಯಿ ತಂದೆ. ನಾನ್ ಮಾತು ಕೊಟ್ಟಿದ್ದೀನಿ, ನಾನ್ ಹೋಗ್ಲೇಬೇಕು. ಮತ್ತೆ ನೀನ್ ಪುಟ್ಟ ಕಂದಮ್ಮನ ಏನ್ ಮಾಡೋದು? ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ. ನಿಮ್ಮ ಕಂದನಂತೆ ಕಳಿರಿ, ತಬ್ಬಲ್ಲಿ ಕರುವನು. ಅಬ್ಬಾ ಸತ್ಯ, ಪುಣ್ಯಕೋಟಿನ ವಾಪಸ್ ಕರ್ಕೊಂಡ್ ಬಂದ್ವಿ. ಅಬ್ಬಾ ಸದ್ಯ, ಆ ಊರ್ ಗೌಡ್ರು ನಮ್ಮ ಹಸುಗಳನ್ನ ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟಂತ ಭಯ ಆಗಿತ್ತಪ್ಪ. ಏ ಕೃಷ್ಣ, ನೀನ ಗೌಡ್ರ ಹತ್ರ ಯಾಕೆ ಸಾಲ ಮಾಡಕ್ ಹೋಗಿದೆ? ಸಾಲ ಎಲ್ಲವರಿಗೆ ಒಂದ್ ನೆಪ ಅಷ್ಟೇ. ಅವ್ರ ಗೌಡ್ರು ಕೊಡೋರ್ಗೆ ಬರೀ ನಮ್ಮ ಹಸುಗಳ ಮೇಲೆ ಕಣ್ಣು. ಸಾಲ ತೀರ್ಸಕ್ಕಾಗಲಿಲ್ಲ, ಏನ್ ದಿಕ್ಕಪ್ಪ ಸಾಲ ಮಾಡ್ಬೇಕಾಗಿತ್ತು?
ಜಲ್ದಿ ಕಣ. ಯಾವಾಗ್ಲೂ ಸಾಲ ತೀರ್ಸ್ತೀರಾ? ಆದಷ್ಟು ಬೇಗ ಸಾಲ ತೀರಿಸ್ಬಿಡ್ತೇನೆ. ಇದಕ್ಕೆ ಅಲ್ವಾ ಪುಣ್ಯಕೋಟಿ ಮತ್ತೆ ಕಾಡ್ಗೆ ಹೋಗ್ತಿದೆ. ಹೌದಾ? ನಮ್ ಒಳ್ಳೆ ಚಾನ್ಸ್ ಸಿಕ್ಕಿದೆ, ಈ ಸತಿ ಬಿಡ್ಲೇಬಾರ್ದು. ಏನು ನೋಡಿ. ಆ ಹಸುನ ಬಿಡದೆ ಹೋಗಿದ್ರೆ ಇವಾಗ ಹೊಟ್ಟೆ ತುಂಬಾ ತಿಂದು ಕಣ್ ತುಂಬಾ ನಿದ್ದೆ ಮಾಡ್ಬೋದಾಗಿತ್ತು. ಈಗ ಹೊಟ್ಟೆ ಹಸಿತಾ ಇದೆ, ಬೇಟೆ ಆಡಕ್ಕೂ ಶಕ್ತಿ ಇಲ್ಲ. ನೋಡ್ರು ಯಾರೋ ಬರ್ತಾರಾಗಿದೆ. ಅದೇ ಹಸು ಅಂದ್ರೆ ಭಾಷೆ ಕೊಟ್ಟಂಗ್ ವಾಪಸ್ ಬಂದ್ಬಿಡ್ತಾ? ಏ ಹುಲಿರಾಯ, ಖಂಡವಿದೆಕೋ ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಹುಲಿರಾಯ, ಖಂಡವಿದೆಕೋ ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ. 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 ಚಂಡ ವ್ಯಾಘ್ರನೆ ನೀನಿದೆಲ್ಲವನ್ನೊಂದು ಸಂತಸದಿಂದಿರು. ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ಯೆ ಇವಳನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಕನ್ಯೆ ಇವಳನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ನಿನ್ನ ಒಡ ಹುಟ್ಟಕ್ಕ ನೀನು, ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆ ಇದು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆ ಇದು.